ನೋಡಿ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇದು ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ. ಅದು ಜನಸಾಮಾನ್ಯರ ದಿನನಿತ್ಯದ ಜೀವನಕ್ಕೂ ಕೂಡ ತೊಂದರೆ ಆಗುವಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ತಾಂಡವಾಡ್ತಾ ಇರ್ತಕ್ಕಂಥದ್ದು ನಗ್ನ ಸತ್ಯ. ನಂಬರ್ 1. ನಂಬರ್ 2, ಪ್ರತಿ ದಿವಸ ರಾಜಕೀಯ ಅಸ್ಥಿರತೆ. ಇಷ್ಟು ದೊಡ್ಡ ಮ್ಯಾಂಡೇಟನ್ನು ಕರ್ನಾಟಕ ರಾಜ್ಯದಲ್ಲಿ ಜನತೆ ಕೊಟ್ಟಿದ್ದಾರೆ ಇವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ. 136 ಕೊಟ್ಟರು, ಈಗ ಇನ್ನೊಂದು 3 ಜಾಸ್ತಿ ಆಗಿದೆ. 2 ಇಂಡಿಪೆಂಡೆಂಟ್ಸು, ಹೆಚ್ಚು ಕಡಿಮೆ 140 ಶಾಸಕರಿದ್ದರೂ ಕೂಡ ರಾಜಕೀಯ ಅಸ್ಥಿರತೆ ಮೂಲಕ ರಾಜ್ಯ ಇವತ್ತು ಹಾಳಾಗ್ತದೆ. ದಿನನಿತ್ಯ ಹಾರ್ಸ್ ಟ್ರೇಡಿಂಗ್ ಥರ ನಡೀತಾ ಇದೆ ಇವತ್ತು. ಒಂದು ತಿಂಗಳು ಒಂದು ಲಾಬಿ ಅವರ ಕೈ ಮೇಲಾಗ್ತದೆ, ಇನ್ನೊಂದು ತಿಂಗಳಾಗುವಷ್ಟೊತ್ತಿಗೆ ಇನ್ನೊಬ್ಬರ ಕೈ ಮೇಲಾಗ್ತದೆ. ಅಂದರೆ ಹಾರ್ಸ್ ಟ್ರೇಡಿಂಗ್ ಖಂಡಿತವಾಗಿಯೂ ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಜನಸಾಮಾನ್ಯರ, ರೈತರ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ, ಹಿಂದುಳಿದ ವರ್ಗದ ಜನತೆಯ ಅಭಿವೃದ್ಧಿ ಕುಂಠಿತ ಆಗಿದೆ. ಯಾರಿಗೋಸ್ಕರ ಕಾಂಗ್ರೆಸ್ಸೇ ಪರಿಹಾರ, ಕಾಂಗ್ರೆಸ್ನಿಂದ ಮಾತ್ರ ಈ ವರ್ಗಗಳಿಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ಅವ್ರಿಗೇ ದೊಡ್ಡ ಅನ್ಯಾಯವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತು ಯಾವುದೂ ಅಭಿವೃದ್ಧಿಗೆ ಹಣ ಇಲ್ಲ. ಯಾವಾಗಲೂ ಕೂಡ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುವಂಥದ್ದು, ತೆರಿಗೆಯಲ್ಲಿ ಕಡಿಮೆ. ಇವತ್ತು UPA ಸರ್ಕಾರಕ್ಕೆ ಹೋಲಿಕೆ ಮಾಡಿದರೆ ಒಂದೇ ಒಂದು ಇಲಾಖೆ ಹೇಳ್ಬೇಕಂದ್ರೆ ನಿಮಗೆ ರೈಲ್ವೆ ಇಲಾಖೆ ಭಾಳ ಇಂಪಾರ್ಟೆಂಟ್ ಇಲಾಖೆ. 10 ಪಟ್ಟು ಹೆಚ್ಚು ಹಣವನ್ನು ನಾವು ಕೇಂದ್ರ ಸರ್ಕಾರ ಇವತ್ತು ಕೊಡ್ತಾ ಇದೆ. ಇವತ್ತು ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಇವತ್ತು ಸರ್ವೈಕಲ್ ಕ್ಯಾನ್ಸರಿಗೆ ಒಂದು ವ್ಯಾಕ್ಸಿನ್ಗೆ 2 ಡೋಸ್ 3 ಡೋಸ್ ಕೊಡಬೇಕಾಗಿತ್ತು. ಅದು ಕಾಸ್ಟು ಏನಿಲ್ಲ ಅಂದರೂ 5,000 to 6,000 ರೂಪಾಯಿ ಒಬ್ಬರಿಗೆ ಆಗ್ತಾಯಿತ್ತು ತಗುಲುವ ವೆಚ್ಚ. ಅಂಥದ್ದನ್ನು ಇವತ್ತು ಮಾನ್ಯ ನರೇಂದ್ರ ಮೋದಿಜಿಯವರು ಯಾವುದೇ ಕಾರಣಕ್ಕೂ ನಮ್ಮ ಹೆಣ್ಣುಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಆ ವ್ಯಾಕ್ಸಿನನ್ನು ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ. 1 ರೂಪಾಯಿ ಯಾವುದೂ ಇಲ್ಲ, ರಾಜ್ಯ ಸರ್ಕಾರದ 1 ರೂಪಾಯಿ ಇಲ್ಲ. ಹೀಗೆ ಯೋಜನೆಗಳಿಗೆ ಹಣವನ್ನು ಸೆಪ್ರೇಟಾಗಿ ಕೊಡ್ತಾ ಇದ್ದಾರೆ, ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಜೊತೆಗೆ ಡೆವಲ್ಯೂಷನ್ ಫಂಡನ್ನು ಅತಿ ಹೆಚ್ಚು ಇಲ್ಲಿವರೆಗೂ ಏನು ಕೊಟ್ಟಿದ್ದಾರೆ ಅದಕ್ಕಿಂತ ಅತಿ ಹೆಚ್ಚು ಹಣವನ್ನು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟರೂ ಕೂಡ ಕೇಂದ್ರ ಸರ್ಕಾರದ ಜೊತೆ ಸಮನ್ವಯತೆಯನ್ನು ಇಟ್ಕೊಂಡು ರಾಜ್ಯದ ಅಭಿವೃದ್ಧಿ ಮಾಡೋ ಬದಲು ಸಂಘರ್ಷದ ಹಾದಿಯಲ್ಲಿ ಹೋಗಿದ್ದಾರೆ. ಸಂಘರ್ಷದ ಹಾದಿಗೆ ಹೋಗಿ ಏನು ಮಾಡಿದ್ದಾರೆ, ಇವರು ರಾಜಕಾರಣದ ತೆವಲಿಗೆ ಕರ್ನಾಟಕದ ರಾಜ್ಯದ ಅಭಿವೃದ್ಧಿಯನ್ನು ಹಾಳು ಮಾಡಿದ್ದಾರೆ.